ಅಲ್ಲ ನಾನ್ ನಿನ್ನ ಸಿನಿಮಾಕ 5 ಕೋಟಿ ರೂಪಾಯಿ ಫೈನಾನ್ಸ್ ಮಾಡೀನಿ. ರೊಕ್ಕ ಕೇಳಿದ್ರ ನನ್ನಂತೆ ಕೆಲ್ಲೈತಿ, ಕ್ರೇನ್ ತಗೊಂಡ್ ಹೋಗ್ರಿ, ಟ್ರಾಯ್ಲಿ ತಗೊಂಡ್ ಹೋಗ್ರಿ ಅಂತೀಯಲ್ಲ ಮಗನ. ಟ್ರಾಯ್ಲಿನೂ ತಂದಿನಿ, ಕ್ರೇನು ತಂದಿನಿ, ಜೊತೆಗೆ ನಿನ್ನ ಜೀವಾನು ತಗೊಂಡ್ ಹೋಗ್ತೀನೋ ಮಗನ. ಟೇಕ್ 1, ಟೇಕ್ 2, ಟೇಕ್ 3. ಅಣ್ಣ ಬಂಡೆ ಫೋನ್ ಬಂದಿದ. ಹಲೋ ಬಂಡಿ, ಏನಾತ್ಲಿ? ಕಿತ್ಕೊಡ್ರ ಲೇ, ತಿಳಿಯಂಗಾರ ಮಾತಾಡಲೇ. ಜೊಂಡಿಗೆ ನೆಕ್ಕಿ ಜಿಲೇಬಿ ಅಂತ ಮಾರಿ ಅವನ. ಕಲಿಯುಗ ಕುಡುಕನ ಯುಗಾಂತ್ಯ. ಬಯಲು ಸೀಮೆಯ ಉತ್ಕೃಷ್ಟ ಕಲಾವಿದ ರಾಜು ತಾಳಿಕೋಟೆ ಇನ್ನಿಲ್ಲ. ಜನರನ್ನು ನಗಿಸುವುದು ಸುಲಭದ ಮಾತಲ್ಲ, ತುಂಬಾನೇ ಕಷ್ಟಕರವಾದ ಕೆಲಸ ಅದು. ಇಂತಹ ಕಷ್ಟಕರವಾದಂತಹ ಕೆಲಸವನ್ನ ಕೆಲವರು ತುಂಬಾ ಸಲೀಸು ಎಂಬಂತೆ ಮಾಡುತ್ತಾರೆ. ನಗುವುದು ಸಹಜವಾದ ಧರ್ಮ, ಮತ್ತೊಬ್ಬರನ್ನು ನಗಿಸುವುದು ಶ್ರೇಷ್ಠ ಧರ್ಮ ಎಂದು ನಗಿಸುತ್ತಲೇ ಇರುತ್ತಾರೆ. ಆ ಪೈಕಿ ಒಬ್ಬರಾಗಿದ್ದ ಉತ್ತರ ಕರ್ನಾಟಕದ ದೈತ್ಯ ಪ್ರತಿಭೆ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ನಿನ್ನೆ ಅಂದರೆ ಅಕ್ಟೋಬರ್ 11ರಂದು ನಿಧನರಾಗಿದ್ದಾರೆ. ಹೌದು, ಧಾರವಾಡದ ರಂಗಾಯಣ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದ ರಾಜು ತಾಳಿಕೋಟೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಬಹು ಕಾಲದಿಂದ ಚಿತ್ರರಂಗದಿಂದ ಅಂತರ ಕಾಪಾಡಿಕೊಂಡಿದ್ದ ರಾಜು ತಾಳಿಕೋಟೆ ಇತ್ತೀಚೆಗೆ ಶೈನ್ ಶೆಟ್ಟಿ ಅಭಿನಯದ ಚಿತ್ರವನ್ನೆಲ್ಲ ಒಪ್ಪಿಕೊಂಡಿದ್ರು. ಇನ್ನೂ ಹೆಸರಿಡದ ಈ ಚಿತ್ರದ ಚಿತ್ರೀಕರಣಕ್ಕೆ ರಾಜು ತಾಳಿಕೋಟೆ ಉಡುಪಿಗೆ ಬಂದಿದ್ರು. ಚಿತ್ರದ ಚಿತ್ರೀಕರಣದಲ್ಲಿ ಕೂಡ ಭಾಗವಹಿಸಿದ್ರು. ಆ ನಂತರ ವಿಶ್ರಾಂತಿ ಪಡೆಯುತ್ತಿದ್ರು. ಈ ಸಮಯದಲ್ಲಿ ಅವರಿಗೆ ಹೃದಯಾಘಾತವಾಗಿತ್ತು. ಅವರನ್ನ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಯಿತು. ಆದರೆ ಪ್ರಯತ್ನ ಫಲಕಾರಿಯಾಗಲಿಲ್ಲ. ಇನ್ನು ರಾಜು ತಾಳಿಕೋಟೆ ಅವರಿಗೆ ಈ ಹಿಂದೆಯೂ ಕೂಡ ಹೃದಯಾಘಾತವಾಗಿತ್ತು. ಆಗ ಚಿಕಿತ್ಸೆಯನ್ನು ನೀಡಿ ಸ್ಟಂಟ್ ಹಾಕಲಾಗಿತ್ತು. ರಾಜು ತಾಳಿಕೋಟೆ ಅವರ ಅಂತ್ಯ ಸಂಸ್ಕಾರವನ್ನು ವಿಜಯಪುರದಲ್ಲಿ ಮಾಡುವುದಾಗಿ ಅವರ ಪುತ್ರ ಮಾಧ್ಯಮಗಳಿಗೆ ತಿಳಿಸಿದರು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ಗ್ರಾಮದ ಮೂಲದವರಾಗಿದ್ದ ರಾಜು ತಾಳಿಕೋಟೆ ಆ ನಂತರ ತಾಳಿಕೋಟೆಯಲ್ಲಿ ಬದುಕು ರೂಪಿಸಿಕೊಂಡಿದ್ರು. ಇನ್ನು ಕಲೆ ರಾಜು ತಾಳಿಕೋಟೆಯವರ ರಕ್ತದಲ್ಲಿಯೇ ಇತ್ತು. ಇವರ ತಂದೆ ತಾಯಿ ರಂಗಭೂಮಿ ಹಿನ್ನೆಲೆಯವರಾಗಿದ್ರು. ಖಾಸ್ಕತೇಶ್ವರ ನಾಟಕ ಮಂಡಳಿ ಸ್ಥಾಪನೆ ಮಾಡಿದ್ರು. ರಾಜ್ಯಾದ್ಯಂತ ಪ್ರದರ್ಶನವನ್ನ ಕೂಡ ನೀಡಿದ್ರು. ತಂದೆ ತಾಯಿ ನಿಧನರಾದ ಬಳಿಕ ರಾಜು ತಾಳಿಕೋಟೆ ಬದುಕು ಅಕ್ಷರಶಃ ಬೀದಿಗೆ ಬಂದಿತ್ತು. ಅಣ್ಣನ ಅಗಲಿಕೆ ಗಾಯದ ಮೇಲೆ ಬರೆ ಎಳೆದಿತ್ತು. ಅಲ್ಲಿಂದ ಮುಂದೆ 4ನೇ ಕ್ಲಾಸಿನಲ್ಲಿ ಇದ್ದಾಗಲೇ ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಿ ರಾಜು ತಾಳಿಕೋಟೆ ಮುಳ್ಳಿನ ಹಾದಿಯಲ್ಲಿ ಇಟ್ಟಿದ್ದರು. ರಸ್ತೆ ಬದಿಯಲ್ಲಿ ಚಕ್ಕಲಿ ಮಾರಿದ್ರು. ಹೋಟೆಲ್ನಲ್ಲಿ ಕೆಲಸ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಲಾರಿ ಕ್ಲೀನರ್ ಆಗಿಯೂ ಕೂಡ ದುಡಿತ ಮಾಡಿದ್ರು. ಆ ನಂತರ ಪುನಃ ತಮ್ಮ ರಂಗಭೂಮಿಗೆ ಮರಳಿದ ರಾಜು ತಾಳಿಕೋಟೆ ಹಲವು ಪ್ರಯೋಗಗಳನ್ನು ಮಾಡಿದರು. ಅದರಲ್ಲಿಯೂ ಕುಡುಕರ ಜೀವನಕ್ಕೆ ಇವರು ಹಿಡಿದ ಕೈಗನ್ನಡಿಗಳು ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸಿದ್ದವು. ಕಲಿಯುಗದ ಕುಡುಕ, ಕುಡುಕರ ಸಾಮ್ರಾಜ್ಯ, ಅಸಲಿ ಕುಡುಕ ಅಪಾರ ಜನಪ್ರಿಯತೆಯನ್ನು ಇವರಿಗೆ ಗಳಿಸಿಕೊಟ್ಟಿತ್ತು. ಆ ಕಾಲದಲ್ಲಿ ಈ ನಾಟಕಗಳ ಆಡಿಯೋ ಕ್ಯಾಸೆಟ್ಗಳನ್ನು ಖರೀದಿಸಲು ಜನ ಮೂಗಿಬಿದ್ದಿದ್ದು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಿರ್ದೇಶಕ ಆನಂದ್ ಪಿ ರಾಜರವರ ಹೆಂಡತಿ ಅಂದ್ರೆ ಹೆಂಡತಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದಂತಹ ತಾಳಿಕೋಟೆ ಅವರಿಗೆ ಯೋಗೇಶ್ ಭಟ್ ನಿರ್ದೇಶನದ ಮನಸಾರೆ ಬೆಳ್ಳಿತೆರೆಯಲ್ಲಿ ಹೆಸರು ತಂದುಕೊಂಡಿತು. ಪಂಚರಂಗಿ, ಜಾಕಿ, ಮೈಲಾರಿ, ಅಂಜದಗಂಡು, ವೀರಬಾಹು, ಜಂಗಲ್ ಜಾಕಿ, ಟೋಫಿವಾಲಾ, ಭರ್ಜರಿ ತಾಳಿಕೋಟೆಯವರ ಪ್ರಮುಖ ಚಿತ್ರಗಳು. ಬಿಗ್ ಬಾಸ್ನ ಸೀಸನ್ 7ರಲ್ಲಿ ಕೂಡ ರಾಜು ತಾಳಿಕೋಟೆ ಭಾಗವಹಿಸಿದ್ರು. ಅಂದಹಾಗೆ ರಾಜು ತಾಳಿಕೋಟೆಯವರ ಮೂಲ ಹೆಸರು ರಾಜೇ ಸಾಬ್ ಮುಕ್ತುಮ್ ಸಾಬ್ ಯಂಕಂಜಿ. ಆದರೆ ಜನ ಇವರನ್ನ ರಾಜು ಎಂದೇ ಕರೆಯುತ್ತಿದ್ರು. ಹೀಗೆ ರಾಜು ಆದ ರಾಜೇ ಸಾಬ್ ಆ ನಂತರ ನಮ್ಮೂರಿನ ಹೆಸರಾದ ತಾಳಿಕೋಟೆಯನ್ನ ತಮ್ಮ ಹೆಸರಿನ ಜೊತೆ ಸೇರಿಸಿಕೊಂಡರು. ನನ್ನ ಊರ ಹೆಸರಾದ ತಾಳಿಕೋಟೆಯನ್ನೇ ಸೇರಿಸಿಕೊಂಡ ನಂತರ ನಾನು ಪ್ರಸಿದ್ಧಿಯಾದೆ ಎಂದು ಹಿಂದೊಮ್ಮೆ ನೀಡಿದ ಸಂದರ್ಶನವೊಂದರಲ್ಲಿ ರಾಜು ತಾಳಿಕೋಟೆ ಹೇಳಿದರು. ಇನ್ನು ರಾಜು ತಾಳಿಕೋಟೆ ಅವರಿಗೆ ಇಬ್ಬರು ಹೆಂಡತಿಯರು, ಇಬ್ಬರ ಹೆಸರು ಕೂಡ ಪ್ರೇಮ. ರಾಜು ತಾಳಿಕೋಟೆ ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗದ ಹಲವರು ಕಂಬನಿಯನ್ನ ಮಿಡಿದಿದ್ದಾರೆ. ಕನ್ನಡದ ಪ್ರಸಿದ್ಧ ನಿರ್ದೇಶಕ ಯೋಗರಾಜ್ ಭಟ್ ಅವರು ಕೂಡ ರಾಜು ತಾಳಿಕೋಟೆ ಅವರಿಗೆ ಭಾವಪೂರ್ಣ ವಿದಾಯವನ್ನು ಹೇಳಿದ್ದಾರೆ.